ನಮ್ಮ ದೇಶ ಸಾರಾಯಿ ಮುಕ್ತ ದೇಶವಾಗಬೇಕು. ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಹೇಳಿಕೆ. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ. ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿರವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ಭಾರತಿ ಶೆಟ್ಟಿರವರು, ನಮ್ಮ ದೇಶ ಸಾರಾಯಿ ಮುಕ್ತ ದೇಶವಾಗಬೇಕು ಎಂಬುದು ನಮ್ಮ ಎಲ್ಲ ಮಹಿಳೆಯರ ಆಸೆಯಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ. ಈಗಿನ ನಮ್ಮ ರಾಜ್ಯ ಸರ್ಕಾರ ಜನರು ಹೆಚ್ಚು ಕುಡಿಯಲಿ, ಅದರಿಂದ ಬಂದಂತಹ ಆದಾಯದಿಂದ ನಾವು ಸರ್ಕಾರವನ್ನ ನಡೆಸುತ್ತೇವೆ ಎಂಬ ಮನಸ್ಥಿತಿಯಲ್ಲಿ ಇವೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿರವರು. ಸಂತೋಷ ಆಗ್ತಾ ಇದೆ. ಸರ್ವದಲ್ಲಿರ್ತಕ್ಕಂತ ಮಹಿಳೆಯರು ಮಹಿಳಾ ದಿನಾಚರಣೆಯನ್ನ ಮಾಡ್ಬೇಕಂತ ನಮ್ಮ ಶಂಕರ್ ಅವರು ಸಮಾಜ ಸೇವಕರು ಒಂದು ಈ ಕಾರ್ಯಕ್ರಮವನ್ನ ಯೋಚನೆ ಮಾಡಿದ್ದಾರೆ. ಬಹುಶಃ ಎಲ್ಲಾ ಸಾಧನೆಯನ್ನ ಮಾಡಿದಂತ ಮಹಿಳೆಯರನ್ನು ಗೌರವಿಸುವುದು ಪರಂಪರೆ ಮಹಿಳಾ ದಿನಾಚರಣೆಯಲ್ಲಿ. ಆದ್ರೆ ನನ್ನ ಸೊರಬಾದ ಎಲ್ಲಾ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆಯರು ಕೂಡ ಸಾಧಕರು. ಅವರ ಬದುಕನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಸೊರಬ ತಾಲೂಕಿನ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಮಾಡ್ಲಿಕ್ಕೆ ಅವರವರ ಕುಟುಂಬವನ್ನು ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ತಾಯಂದಿರು ಸಾಧನೆಯನ್ನು ಮಾಡಿರುವಂತದ್ದು. ಇವತ್ತು ನಾನು ಆ ಎಲ್ಲ ತಾಯಂದಿರಿಗೆ ಶುಭಾಶಯವನ್ನು ಕೇಳಲಿಕ್ಕೆ ಇಲ್ಲಿ ಬಂದಿದೆ. ಈಗಾಗಲೇ ವಿಧಾನ ಪರಿಷತ್ತಿನಲ್ಲಿ ಈ ವಿಷಯದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ತಮ್ಗೆಲ್ಲರಿಗೆ ಗೊತ್ತಿದೆ. ಸರ್ಕಾರ ಈಗ ನಡೆಯುವುದೇ ಜನರೇ ಹೆಚ್ಚು ಕುಡಿಯಲಿ, ಆ ಆದಾಯದಿಂದ ನಾನು ಸರ್ಕಾರ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಮುಂದಿನ ಬಜೆಟಿನಲ್ಲಿ ಸುಮಾರು 45,000 ಕೋಟಿಯ ಆದಾಯದ ನಿರೀಕ್ಷೆಯನ್ನು ಇಟ್ಕೊಂಡು ಈ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾವು ಇದನ್ನೆಲ್ಲ ಖಂಡಿಸ್ತಾ ಇದ್ದೇವೆ. ನೀವು ಜನರಿಗೆ ಹೆಚ್ಚು ಕುಡಿಯಿರಿ ಅಂತ ಹೇಳ್ತೀರಾ, ಅದರಿಂದ ದುಡ್ಡು ಬಂದು ಸರ್ಕಾರ ನಡೆಸ್ಬೇಕಂತ ಹೇಳ್ತೀರಾ. ಒಂದು ಕಡೆ ಹೆಣ್ಮಕ್ಕಳಿಗೆ ನಾವು ಗ್ಯಾರಂಟಿ ಕೊಡ್ತೇನೆ ಹೇಳಿದ್ದಾರೆ, ಆ ಗ್ಯಾರಂಟಿ ದುಡ್ಡನ್ನು ತೆಗೆದುಕೊಂಡೇ ಗಂಡು ಮಕ್ಕಳು ಕುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಸರಾಯಿ ಮುಕ್ತ ದೇಶ ಆಗ್ಬೇಕು, ರಾಜ್ಯ ಆಗ್ಬೇಕು ಎನ್ನುವುದು ನಮ್ಮೆಲ್ಲರ ಕನಸು, ಹೆಣ್ಣು ಮಕ್ಕಳದು. ಅದು ಆಗುತ್ತಾ ಇಲ್ವಾ? ಆದ್ರೆ ಅದರ ವಿರೋಧವಾಗಿ ಹೋರಾಡುವಂತ ಛಲ ಎಲ್ಲ ತಾಯಂದಿರುಗಲ್ಲಿ ಇದೆ. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಶಂಕರ್ ಶೆಟ್ಟಿರವರು ಮಾತನಾಡಿ, ಕಳೆದ 5 ವರ್ಷಗಳಿಂದ ನಮ್ಮ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ಬರುತ್ತಿದೆ. ಅದರಲ್ಲಿ ಅತಿ ಹೆಚ್ಚು ಸಂತೋಷ ತಂದಿರುವುದು ಮಹಿಳಾ ದಿನಾಚರಣೆ ಮತ್ತು ಮಹಿಳೆಯರಿಗೆ ಗೌರವಿಸುವಂತಹ ವಿಚಾರ. ಮಹಿಳೆ ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ದೊಡ್ಡ ಶಕ್ತಿ. ಇಂಥ ಶಕ್ತಿ ನೀಡುವಂತಹ ಮಹಿಳೆಯರಿಗೆ ಗೌರವಿಸುವುದು ನಮ್ಮೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು. ಅತ್ಯಂತ ಸಂತೋಷವನ್ನ ನೀಡುವಂತ, ಅತ್ಯಂತ ಖುಷಿಯನ್ನ ನೀಡುವಂತ, ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಯಾವುದಾದ್ರೂ ಇದೆ ಅಂದ್ರೆ ಅದು ಮಹಿಳಾ ದಿನಾಚರಣೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಹಾಗೆ ಸುಮಾರು ಇವತ್ತು 15ಕ್ಕೂ ಹೆಚ್ಚು ಮಹಿಳಾ ಸಾಧಕರನ್ನ ಗುರುತಿಸ್ತಾ ಇದ್ದೀವಿ. ಮಹಿಳೆಯರನ್ನ ಗೌರವಿಸುವುದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಹಿಳೆ ಕೇವಲ ವ್ಯಕ್ತಿಯಲ್ಲ, ಅವರೊಂದು ಅದ್ಭುತ ಶಕ್ತಿ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದರು, ಎತ್ರ ನಾರಿಸ್ತು ಪೂಜಂತೆ ರಮಂತೆ ತತ್ರ ದೇವತ ಅಂತ. ರಾಘವರೇ, ಇದು ನಿಜಕ್ಕೂ ಉತ್ತಮವಾದ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಿ ಮಹಿಳೆಯರನ್ನ ಗೌರವಿಸ್ತೀವೋ, ಪೂಜಿಸ್ತೀವೋ, ಅಲ್ಲಿ ದೇವತೆಗಳು ನೆಲೆಸಿರುತ್ತೇವೆ ಅಂತ. ಮಹಿಳೆಯರನ್ನ ಗೌರವದಿಂದ ನಾವು ಕಾಣಬೇಕಾಗುತ್ತೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದರು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.